ತಸ್ಯಾಂತೆ ಸರ್ವಸತ್ವಾನಂ ಸಹೇತೌ ಪ್ರಕೃತೌ ಲಯಃ. ಒಂದು ಮಾತು, ಇಷ್ಟು ವಿಸ್ತಾರವಾದ ಕಾಲ ಇಷ್ಟೊತ್ತು ಹೇಳಿದಿರಿ, ನೆನಪಿಟ್ಟುಕೊಳ್ಳೋದು ಕಷ್ಟ, ಸ್ಮರಣೆ ಬರೋದು ಕಷ್ಟ ಇದೆ, ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕು. ಇದರ ಅವಶ್ಯಕತೆ ಏನಿದೆ ಅಂತ, ಇವುಗಳನ್ನು ತಿಳಿಯಬೇಕಾದ ಅವಶ್ಯಕತೆ ಏನಿದೆ ಅಂತ. ಅದು ಬೇರೆ, ಪ್ರತಿನಿತ್ಯ ಸಂಕಲ್ಪದಲ್ಲಿ ಬೇರೆ ಹೇಳ್ತೇವೆ ಇದನ್ನು. ಇಷ್ಟೆಲ್ಲ ಬರ್ತದೆ, ಇಷ್ಟು ಕಾಲ, ಇಂಥ ವರ್ಷ, ಇಂಥ ಸಂವತ್ಸರ, ಇಂಥ ದಿವಸದಲ್ಲಿ ಇದ್ದೇವೆ ಅಂತ ಸಂಕಲ್ಪವನ್ನು ಮಾಡುತ್ತೇವೆ. ಕಾಲದ ಮಹತ್ತಾದಂತಹ ಕಾಲವನ್ನು ಸ್ಮರಣೆ ಮಾಡಿ ಅಲ್ಪ ಕಾಲದವರೆಗೂ ಸಂಕಲ್ಪದಲ್ಲಿ ಹೇಳ್ತೇವೆ. ಭಾರೀ ಪ್ರದೇಶದ, ಸಣ್ಣ ಪ್ರದೇಶದ ಕಲ್ಪನೆಯನ್ನು ಕೂಡ ಸಂಕಲ್ಪದಲ್ಲಿ ಕೊಡ್ತಾರೆ. ಭರತವರ್ಷ, ಭರತಖಂಡೆ, ಜಂಬೂದ್ವೀಪ್ ಇಷ್ಟೆಲ್ಲ ಹೇಳ್ತೇವೆ. ಇದು ಏನು ತೋರಿಸುತ್ತೆ ಅಂದರೆ, ನಮಗೆ ಒಂದು ಪಾಠ ಹೇಳಿಕೊಡುತ್ತೆ. ಏನು ಪಾಠ ಹೇಳ್ತದೆ? ನಮಗೆ ಅಹಂಕಾರ ಇದೆ, ಮಹಾ ಅಹಂಕಾರ ಇದೆ, ದುರಹಂಕಾರ ಇದೆ. ನನಗೆ ಸಮರು ಯಾರೂ ಇಲ್ಲ, ನನ್ನ ಮುಂದೆ ಇನ್ನು ಯಾರು, ನಾನೇ ಮಹಾನ್, ಇತ್ಯಾದಿ ಇತ್ಯಾದಿ ಅನೇಕ ನಾನಾ ಕಾರಣಗಳಿಂದ ಅಹಂಕಾರ ಉಂಟು. ಪುರಾಣ ಹೇಳುತ್ತೆ, ಈ ಕಾಲವನ್ನು ನೋಡು, ಈ ಪ್ರದೇಶವನ್ನು ನೋಡು, ನೀನು ಯಾತರವ ಅಂತ ಗೊತ್ತಾಗ್ತದೆ ಅಂತ. ಏನು ಬ್ರಹ್ಮದೇವರಷ್ಟು ಜೀವನ ಮಾಡಿದ್ದೀಯಾ ನೀನು? ಇಲ್ಲ. ಆ ಬ್ರಹ್ಮದೇವರ 100 ವರ್ಷದೊಳಗಿನ ಯಾವುದೋ ಒಂದು ದಿವಸ, ಆ ಒಂದು ದಿವಸದೊಳಗಿನ ಸಂವತ್ಸರ, ಇಂತಹ ದಿವಸ, ಇಷ್ಟು ಅಲ್ಪ ಪ್ರಮಾಣದಲ್ಲಿ, ದೇವಮಾನದಲ್ಲಿ ಅಲ್ಲ, ಮಾನವಮಾನದ ಅಲ್ಪ ಪ್ರಮಾಣದ ಜೀವನ ನಮ್ಮದಿದೆ. ಅತ್ಯಲ್ಪ ಪ್ರಮಾಣದ ಜೀವನ ನಮ್ಮದು. ಅವಧಿಯೂ ಅತ್ಯಲ್ಪ ಪ್ರಮಾಣದ್ದು ಅಂತೂ ಒಂದಾದರೆ, ನಾವೇನು ಇಡೀ ದೇಶವನ್ನು, ಪ್ರಪಂಚವನ್ನು ವ್ಯಾಪಿಸಿಕೊಂಡು ಇದ್ದೇವೇನು? ಇಲ್ಲ. ಎಲ್ಲೋ ಈ ಭೂಮಂಡಲದ ಯಾವುದೋ ಒಂದು ರಾಜ್ಯದ ಯಾವುದೋ ಒಂದು ಮೂಲೆಯಲ್ಲಿ 2 ಒಳಗೆ ನಾವು ಕೂತಿದ್ದೇವೆ, 2x2 ಜಾಗದಲ್ಲಿ ಕೂತಿದ್ದೇವೆ. ಇಷ್ಟು ಸಣ್ಣವರು ನಾವು, ಇಷ್ಟು ಚಿಕ್ಕವರು ನಾವು, ಕಾಲದಿಂದಲೂ ಚಿಕ್ಕವರು, ದೇಶದಿಂದಲೂ ಚಿಕ್ಕವರು. ಆದರೆ ಅಹಂಕಾರ ಪಡೋದು ಮಾತ್ರ ಅದಕ್ಕೇನು ಮಿತಿ ಇಲ್ಲದ ಅಹಂಕಾರ ಪಡುತ್ತೇವೆ. ಶಾಸ್ತ್ರ ಅನ್ನತ್ತೆ, ದುರಹಂಕಾರ ಪಡಬೇಡ. ನಿನ್ನಂಥವ್ರು ಎಷ್ಟು ಜನ ಬಂದು ಹೋದರು ಈ ಕಾಲದಲ್ಲಿ, ಕಾಲ ವೇಗಕ್ಕೆ ಸಿಲುಕಿ, ಕಾಲ ಪ್ರವಾಹದಲ್ಲಿ ಈ ಭೂಮಿಯನ್ನು ಎಷ್ಟು ಜನ ಕಂಡು ಹೋದರು. ಭೂಮಿ ನಗತಾಳಂತೆ, ಭೂದೇವಿ ನಗತಾಳಂತೆ. ಭೂದೇವಿ ಯಾವಾಗ ನಗತಾಳೆ ಅಂತಂದರೆ, ಪುರಾಣ ಹೇಳಿದೆ, ಈ ಅಣ್ಣ ತಮ್ಮಂದಿರು ಅಪ್ಪ ಹೋದ ಮೇಲೆ, ಅಮ್ಮ ಹೋದ ಮೇಲೆ, ತಾವು ಅಪ್ಪನ ಆಸ್ತಿಯನ್ನು ವಿಭಾಗ ಮಾಡುವಾಗ ಹೊಲದ ಮುಂದೆ ಹೋಗಿ, ಗದ್ದೆಯ ಮುಂದೆ ಹೋಗಿ ಗೆರೆ ಹಾಕ್ತಾರೆ. ತಮ್ಮ ಸೈಟ್ ಮುಂದೆ, ಮನೆ ಮುಂದೆ ಹೋಗಿ ಗೆರೆ ಹಾಕ್ತಾರೆ. ನೋಡು, ಇದಿಷ್ಟು ನನ್ನದು, ಅದಿಷ್ಟು ನಿನ್ನದು ಅಂತ. ಅಣ್ಣ ತಮ್ಮನಿಗೋ, ತಮ್ಮ ಅಣ್ಣನಿಗೋ ಹೇಳ್ತಿರ್ತಾನೆ, ಇದು ನನ್ನದು, ಇದು ನಿನ್ನದು ಅಂತ. ಆ ಗೆರೆ ಹಾಕುವಾಗ ಭೂದೇವಿ ನಗುತ್ತಾಳಂತೆ, ನಿನ್ನಂಥವ್ರು ಎಷ್ಟು ಜನ ಗೆರೆ ಹಾಕಿ ಹೋದರು ಇಲ್ಲಿ ಅಂತ. ಎಂತಿಂತಹ ಜನ ಹಾಕಿ ಹೋದರು. ನಹುಷ ರಾಜ, ಅಂಬರೀಷ ಮಹಾರಾಜ, ಅವರಂಥ ವ್ಯಕ್ತಿನ ನೀನು, ಅವರಂಥ ವ್ಯಕ್ತಿ ನೀನೇನಲ್ಲ. ಸಣ್ಣ ಪುಟ್ಟ ಜಾಗಕ್ಕಾಗಿ ಇಷ್ಟು ಸಣ್ಣ ವ್ಯಕ್ತಿ ನೀನು, ಇದು ನನ್ನದು 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 ಅಂತ ದುರಹಂಕಾರ ಪಡ್ತೀಯಾ ಅಂತ ಭೂದೇವಿ ನಗುತ್ತಾಳೆ ಎನ್ನುತ್ತೆ ಪುರಾಣ. ಇರಲಿ, ಕಾಲತಃ ನೋಡಿದರೂ ಅಲ್ಪ ನಾವು, ದೇಶತಃ ನೋಡಿದರೂ ಅಲ್ಪರು ನಾವು ಅಂತನ್ನುವ ಎಚ್ಚರಿಕೆ ಬರಬೇಕಾಗಿ ಪುರಾಣವಾದದ್ದು ಈ ಕಲ್ಪನೆಯನ್ನು ಕೊಟ್ಟಿತು ಅಂತ ನನಗೆ ಅನಿಸ್ತದೆ. ಈಗ ಸೃಷ್ಟಿಯನ್ನು ಮತ್ತೆ ವಿವರಣೆಯನ್ನು ಕೊಡಲಿಕ್ಕೆ ಹೋಗ್ತಾರೆ ಕೂರ್ಮರೂಪಿಯಾದ ಪರಮಾತ್ಮ. ಬ್ರಹ್ಮ ನಾರಾಯಣ ಈಶಾನಾಂ ತ್ರಯಾಣಾಂ ಪ್ರಕೃತೌ ಲಯಃ ಪ್ರೋಚ್ಯತೆ ಕಾಲಯೋಗೇನ ಪುನರೇವಚ ಸಂಭವ ಅಂತ. ಈ ಜಗತ್ತಿನ ಕಾರ್ಯಗಳ ಹಿನ್ನೆಲೆಯಲ್ಲಿ ಮೂವರ ಕಾರ್ಯ ಬಹಳ ಮಹತ್ವದ್ದು ಅಂತ ಹೇಳ್ತದೆ ಪುರಾಣ. ಬ್ರಹ್ಮ, ನಾರಾಯಣ, ಈಶಾನ ಅಂತ. ಮಹಾರುದ್ರದೇವರು, ಮಹಾನಾರಾಯಣ, ವಿಷ್ಣು ಮತ್ತು ಚತುರ್ಮುಖ ಬ್ರಹ್ಮದೇವರು ಅಂತ. ಈ ಮೂವರ ಕಾರ್ಯ ಬಹಳ ದೊಡ್ಡದಿದೆ, ಬಹಳ ದೊಡ್ಡದಿದೆ ಅಂತ. ಮೂವರು ಜಗತ್ತಿಗೆ ಉಪಕಾರಕ್ಕಾಗಿ
ಅನೇಕ ರೂಪಗಳನ್ನು ಸ್ವೀಕಾರವನ್ನು ಮಾಡುತ್ತಾರೆ, ಜಗತ್ತನ್ನು, ತನ್ನ ಭಕ್ತರನ್ನು ಅನುಗ್ರಹವನ್ನು ಮಾಡುತ್ತಾರೆ ಅಂತ. ಈಗ ಸೃಷ್ಟಿಯನ್ನು ಹೇಳಬೇಕು ಅಂತ ಹೊರಟಂತಹ ಪುರಾಣವಾದದ್ದು ಹೇಳುತ್ತೆ, ಏಕಮಾತ್ರ ವ್ಯತೀತಂತು ಪರಾರ್ಧಂ ಬ್ರಹ್ಮಣೋ ದ್ವಿಜಾಹ. ನೀವು ಆಗಾಗ ಪುರಾಣಗಳಲ್ಲಿ ಕೇಳ್ತಾ ಇರ್ತೀರಿ, ಏನದು? ಒಂದು ಶ್ವೇತ ವರಾಹ ಕಲ್ಪ, ಪಾದ್ಮಕಲ್ಪ ಅಂತ. ಪಾದ್ಮಕಲ್ಪ ಮತ್ತು ಶ್ವೇತ ವರಾಹ ಕಲ್ಪ ಅಂತ ಸಂಕಲ್ಪದಲ್ಲಿಯೂ ಕೂಡ ನಿತ್ಯ ಹೇಳ್ತೇವೆ ನಾವು. ಶ್ವೇತ ವರಾಹ ಕಲ್ಪ ಅಂತಂದರೆ ಇವತ್ತು ನಡೆಯುತ್ತಿರುವ ಬ್ರಹ್ಮದೇವರ 51ನೇ ವರ್ಷದ ಮೊದಲ ದಿವಸಕ್ಕೆ ಹೆಸರು. ಬ್ರಹ್ಮದೇವರ 51ನೇ ವರ್ಷದ ಮೊದಲ ದಿವಸಕ್ಕೆ ಶ್ವೇತ ವರಾಹ ಕಲ್ಪ ಅಂತ ಹೆಸರಂತೆ. ಈ ಬ್ರಹ್ಮದೇವರ 50ನೇ ವರ್ಷದ ಕೊನೆಯ ದಿವಸ ಇದೆಯಲ್ಲ, ಬ್ರಹ್ಮದೇವರ 50ನೇ ವರ್ಷದ ಕೊನೆಯ ದಿನ, ಇದಕ್ಕೆ ಪಾದ್ಮಕಲ್ಪ ಅಂತ ಹೆಸರು. ಕಲ್ಪ ಶಬ್ದವನ್ನು ಬಳಸಿದ್ದಾರೆ ನೋಡಿ ಅಲ್ಲಿ. ಕಲ್ಪ ಅಂದರೆ ಏನು? ಬ್ರಹ್ಮದೇವರ ಒಂದು ದಿನಕ್ಕೆ ಕಲ್ಪ ಅಂತ ಕರೀತಾರೆ. 50ನೇ ವರ್ಷದ ಕೊನೆಯ ಕಲ್ಪ ಅದು ಪಾದ್ಮಕಲ್ಪವಾದರೆ, ಬ್ರಹ್ಮದೇವರ 51ನೇ ವರ್ಷದ ಮೊದಲ ದಿವಸಕ್ಕೆ ಶ್ವೇತ ವರಾಹ ಕಲ್ಪ ಅಂತ ಕರೀತಾರೆ. ವಾರಾಹೋ ವರ್ತತೆ ಕಲ್ಪಃ ತಸ್ಯ ವಕ್ಷ್ಯಾಮಿ ವಿಸ್ತರಂ ಅಂತ. ಅದನ್ನು ಯಾಕೆ ಹೇಳ್ತಾರೆ ಅಂತಂದರೆ, ಈಗ ಏನು ನಾವು ಸೃಷ್ಟಿಯನ್ನು ಹೇಳಲಿಕ್ಕೆ ಹೋಗ್ತೇವೆ, ಇದು ಶ್ವೇತ ವರಾಹ ಕಲ್ಪದಲ್ಲಿ ನಡೆದ, ಅಂದರೆ ಬ್ರಹ್ಮದೇವರ 51ನೇ ವರ್ಷದ ಮೊದಲ ದಿವಸದಲ್ಲಿ ನಡೆದಂತಹ ಕೆಲಸಗಳನ್ನು, ಕಾರ್ಯಗಳನ್ನು, ಸೃಷ್ಟಿಯನ್ನು ಹೇಳಲಿಕ್ಕೆ ಹೋಗ್ತೇವೆ ಅನ್ನುವುದಾಗಿ ಆ ವರಾಹ ಕಲ್ಪದ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾರೆ. ಸಾಮಾನ್ಯವಾಗಿ ಈ ಸೃಷ್ಟಿಯ ಬಗ್ಗೆ ಭಾಗವತ ಪುರಾಣ ಅಂತಾಗಿರಬಹುದು, ಇನ್ನಿತರ ಬೇರೆ ಬೇರೆ ಪುರಾಣಗಳಲ್ಲಿಯೂ ಕೂಡ ನಾವು ಕೇಳ್ತಾ ಹೋಗ್ತೇವೆ. ತತ್ವಗಳ ಸೃಷ್ಟಿ ಅಂತಾಗಲಿ, ಉಳಿದ ಬ್ರಹ್ಮಾಂಡದ ಒಳಗೆ ನಡೆಯುವಂತಹ ಬ್ರಹ್ಮದೇವರು ಮಾಡಿದಂತಹ ಸೃಷ್ಟಿ, ರುದ್ರದೇವರ ಸೃಷ್ಟಿ, ಸನಕ ಸನಂದನಾದಿಗಳ ಸೃಷ್ಟಿಯಾಗಿರಬಹುದು, ಆ ರುದ್ರದೇವರು ಮಾಡುವ ಭೂತಗಣಗಳ ಸೃಷ್ಟಿ ಅಂತಾಗಿರಬಹುದು. ಅದನ್ನು ಕೂಡ ಎಲ್ಲ ಪುರಾಣಗಳು ಹೇಳುವಂತೆ ಕೂರ್ಮ ಪುರಾಣವೂ ಕೂಡ ವಿವರಣೆಯನ್ನು ಮಾಡಿದೆ. ಅದನ್ನು ನಾನು ಹೆಚ್ಚು ವಿವರಣೆಯನ್ನು ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಒಂದೆರಡು ವಿಷಯಗಳನ್ನು ಮಾತ್ರ ಇಲ್ಲಿ ಪ್ರಸ್ತಾಪವನ್ನು ಮಾಡುತ್ತೇನೆ. ಸೃಷ್ಟಿ ಒಟ್ಟು ಇದು 9 ಪ್ರಕಾರದಲ್ಲಿ ಇದೆ ಅಂತ. ಒಟ್ಟಾರೆ ಸೃಷ್ಟಿ, ಸಮಸ್ತ ಸೃಷ್ಟಿಯೇ 9 ಪ್ರಕಾರದಲ್ಲಿ ಇದೆ, ಎಲ್ಲವೂ ಇದರಲ್ಲಿನೇ ಅಂತರ್ಹಿತವಾಗ್ತವೆ ಅನ್ನುವ ಮಾತನ್ನು ಹೇಳ್ತಾರೆ. ಒಂದು ಮಹತ್ತತ್ವದ ಸೃಷ್ಟಿ, ಇದು ಒಂದು. ಇದೇ ಮಹತ್ತತ್ವ ಅಂತ ಏನು ಹೇಳ್ತೇವೆ, ಇದನ್ನು ಬ್ರಹ್ಮದೇವರ ಶರೀರವೂ ಕೂಡ ಆಗಿದೆ ಅಂತ ಪುರಾಣ ಹೇಳುತ್ತೆ. ಈ ಎರಡನೆಯ ಸೃಷ್ಟಿ ಪಂಚ ತನ್ಮಾತ್ರಾಗಳ ಸೃಷ್ಟಿ, ಇದನ್ನು ಭೂತ ಸೃಷ್ಟಿ ಎನ್ನುವುದಾಗಿಯೂ ಕೂಡ ಕರೀತಾರೆ. ಮೂರನೆಯದು ವೈಕಾರಿಕ ಸೃಷ್ಟಿ ಅಂತ ಕರೀತಾರೆ. ಈ ಮೂರನೆಯದಾದ ವೈಕಾರಿಕ ಸೃಷ್ಟಿಯಲ್ಲಿ ಇಂದ್ರಿಯಗಳು, ಇಂದ್ರಿಯಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು, ಇವರ ಸೃಷ್ಟಿಯೆಲ್ಲವೂ ಕೂಡ ಅದರಲ್ಲಿ ಬರುತ್ತದೆ. ಇನ್ನು ನಾಲ್ಕನೆಯದಾದ ಸೃಷ್ಟಿ ಸ್ಥಾವರ ಸೃಷ್ಟಿ ಅಂತ. ಸ್ಥಾವರ ಸೃಷ್ಟಿ ಅಂತಂದರೆ ಈ ಗಿಡಮರಗಳು ಇತ್ಯಾದಿ ಇತ್ಯಾದಿ ಸ್ಥಾವರ ಜೀವರ ಸೃಷ್ಟಿಯನ್ನು ಮಾಡ್ತಾರೆ ಅಂತ. ಈ ಸ್ಥಾವರ ಜೀವರ ಸೃಷ್ಟಿ ಅಂತನ್ನುವುದು ಏನಿದೆ, ಇದನ್ನು ಮುಖ್ಯ ಸೃಷ್ಟಿ ಅಂತ ಕರೆದಿದ್ದಾರೆ. ಮುಖ್ಯ ಸೃಷ್ಟಿ ಅಂತ. ಇದನ್ನು ಮುಖ್ಯ ಸೃಷ್ಟಿ ಅಂತ ಯಾಕೆ ಕರೀತಾರೆ ಅಂದರೆ, ಈ ಜಂಗಮಗಳೇನಿವೆ, ಸಂಚಾರ ಮಾಡಿಕೊಂಡು ಎಲ್ಲ ಕಡೆಗೂ ನಡೆದಾಡಿಕೊಂಡು ಜೀವನವನ್ನು ಮಾಡುವಂತಹ ಪ್ರಾಣಿಗಳಾಗಿರಬಹುದು, ಮನುಷ್ಯರಾಗಿರಬಹುದು, ಇವರಿಗೆ ಬದುಕು ಕೊಡುವುದೇನೆ ಸ್ಥಾವರಗಳು. ಹಣ್ಣು, ಆಹಾರ ಧಾನ್ಯಗಳು, ಅಥವಾ ಇರುವುದಕ್ಕೆ ಜಾಗಗಳನ್ನು, ಆಕ್ಸಿಜನ್ನನ್ನು ಕೊಡುವುದು ಎಲ್ಲವೂ ಕೂಡ ಆ ಗಿಡಗಳೇನೆ. ಹಾಗಾಗಿ ನಂತರದಲ್ಲಿ ಸೃಷ್ಟಿಗೆ ಬರುವಂತಹ ಜೀವರೇನಿದ್ದಾರೆ, ಜಂಗಮ ಜೀವರು, ಆ ಜಂಗಮ ಜೀವರಿಗೆ ಜೀವನವನ್ನು ಕೊಟ್ಟವು ಈ ಸ್ಥಾವರ. ಹಾಗಾಗಿ ಆ ಸ್ಥಾವರ ಜೀವನಕ್ಕೆ
ಸ್ಥಾವರ ಸೃಷ್ಟಿಯನ್ನು ಮುಖ್ಯ ಸೃಷ್ಟಿ ಅಂತ ಕರೀತಾರೆ. ಮುಖ್ಯ ಸೃಷ್ಟಿ ಅಂತ ನೋಡಿ, ಎಷ್ಟು ಮನುಷ್ಯ ಅಥವಾ ಜೀವರು ಪ್ರಾಣಿ ಗಿಡ ಮರಗಳಿಂದ ಬದುಕ್ತಾ ಇದ್ದಾರೆ. ಬಹಳ ಮಹತ್ವದ ಗಿಡ ಮರಗಳು. ಗಿಡ ಮರಗಳನ್ನು ಚೆನ್ನಾಗಿ ನಾವು ರಕ್ಷಣೆಯನ್ನು ಮಾಡಬೇಕು, ಬೆಳೆಸಬೇಕು. ಆಕ್ಸಿಜನ್ ಕೊರತೆ ಇದ್ದಾಗ ಅದರ ಪ್ರಪಂಚ ಇವತ್ತು ಬೇಕಾದಷ್ಟು ಅದರ ಅನುಭವವನ್ನು ಪಡೀತಾ ಇದೆ. ಗಿಡ ಮರಗಳು ಅಂದರೆ ಒಂದು ಮಗು ಇದ್ದಂತೆ ಎನ್ನುತ್ತೆ. ಪುರಾಣವೇ ಹೇಳ್ತದೆ ಆ ಮಾತನ್ನು. ಮನೆಯಲ್ಲಿ ಗಿಡವನ್ನು ನೆಟ್ಟರೆ ಒಂದು ಮಗುವನ್ನು ರಕ್ಷಣೆ ಮಾಡುವಂತೆ ಅದನ್ನು ಬೆಳೆಸಬೇಕು, ರಕ್ಷಣೆ ಮಾಡಬೇಕು ಅಂತಾರೆ. ಬಹಳಷ್ಟು ಅದರ ಬಗ್ಗೆ ಪ್ರಾಶಸ್ತ್ಯದ ಮಾತುಗಳನ್ನು ಕೊಟ್ಟಿದ್ದಾರೆ. ಸ್ಥಾವರ ಸೃಷ್ಟಿಯನ್ನು ಮುಖ್ಯ ಸೃಷ್ಟಿ ಅಂತ ಕರೆದರೆ, ಇನ್ನು ಮುಂದೆ 5ನೆಯದು ತಿರ್ಯಕ್ ಪ್ರಾಣಿಗಳ ಸೃಷ್ಟಿ ಅಂತ. ತಿರ್ಯಕ್ ಪ್ರಾಣಿಗಳ ಸೃಷ್ಟಿ ಅಂದರೆ ಊರ್ಧ್ವಮುಖ ಇಲ್ಲದೇ ಇರುವ, ಊರ್ಧ್ವ ದೃಷ್ಟಿ ಇಲ್ಲದೇ ಇರುವಂತಹ ಜೀವರ ಸೃಷ್ಟಿಯನ್ನು ಹೇಳ್ತಾರೆ ತಿರ್ಯಕ್ ಸೃಷ್ಟಿಗಳು ಅಂತ. ಇವುಗಳಲ್ಲಿ ವಿವೇಕಾದಿಗಳು ಇರೋಣ ಇಲ್ಲ, ಪ್ರಾಣಿಗಳನ್ನು ನಾವು ಅದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಆದಮೇಲೆ 6ನೆಯದು ದೇವತೆಗಳ ಸೃಷ್ಟಿ ಅಂತ. ಈ ದೇವತೆಗಳ ಸೃಷ್ಟಿ, ಇವರು ಊರ್ಧ್ವಮುಖರು, ಮೇಲಿನ ಚಿಂತನೆ ಇವರಿಗೆ ಇದೆ, ಅದ್ಭುತವಾದಂತಹ ಆಲೋಚನಾ ಶಕ್ತಿ ಅವರಿಗೆ ಇದೆ, ಊರ್ಧ್ವಮುಖರು ಅಂತ ಕರೆಸಿಕೊಳ್ಳುತ್ತಾರೆ. 7ನೆಯದಾದ ಸೃಷ್ಟಿ ಮಾನುಷರು, ದುಷ್ಟರು, ಇವರ ಸೃಷ್ಟಿ. ಇವರ ಊರ್ಧ್ವಮುಖ ಇಲ್ಲ, ಇವರದ್ದು ಏನಿದ್ದರೂ ಅಧಃಪತನಗೊಳ್ಳುವಂತಹ ಜೀವರಾಗಿದ್ದಾರೆ. 8ನೆಯದಾಗಿ ಭೂತಗಳ ಸೃಷ್ಟಿ ಅಂತ. ಇಲ್ಲಿ ಭೂತಗಳು ಅಂತಂದರೆ ಈ ಭೂತ ಪ್ರೇತ ಪಿಶಾಚಿಗಳು ಅಂತಾರಲ್ಲ, ಅವುಗಳ ಸೃಷ್ಟಿಗಳು ಅಂತ. ಭೂತ ಅನ್ನುವುದನ್ನು ಅನೇಕ ಅರ್ಥಗಳಲ್ಲಿ ಬಳಸ್ತಾರೆ ಪುರಾಣಗಳಲ್ಲಿ. ಭೂತ ಅಂದರೆ ಜೀವರು ಅಂತ ಅರ್ಥ, ಭೂತ ಅಂದರೆ ಪಂಚಮಹಾಭೂತಗಳು ಅಂತ ಅರ್ಥ. ಇಲ್ಲಿ ಭೂತ ಅನ್ನುವುದಕ್ಕೆ ಪ್ರೇತ ಪಿಶಾಚ ಅಂತೇವಲ್ಲ, ಆ ಅರ್ಥದಲ್ಲಿ ಈ ಶಬ್ದವನ್ನು ಬಳಸ್ತಾ ಇರೋದು. ಅವುಗಳ ಸೃಷ್ಟಿಯನ್ನು ಕೂಡ ಮಾಡಿದ್ದಾರೆ. ಇದು 8ನೆಯದು. 9ನೆಯದು ಕೊನೆಯದಾಗಿ ಕೌಮಾರ ಸೃಷ್ಟಿ ಅಂತ ಇದನ್ನು ಕರೀತಾರೆ. ಕೌಮಾರ ಸೃಷ್ಟಿ ಅಂತ. ಈ ಕೌಮಾರ ಸೃಷ್ಟಿ ಅಂತನ್ನುವುದೇ ಏನಿದೆ, ಇದು ಬ್ರಹ್ಮದೇವರ ಶರೀರದಿಂದ ಅನೇಕರ ಸೃಷ್ಟಿಗೆ ಬರುವುದನ್ನು ಹೇಳುತ್ತಾರೆ. ಹಿಂದೆ ಕೆಲವು ಹೇಳಿದ್ದಾರೆ, ಮೊದಲನೇ ದಿವಸದಲ್ಲಿ ನಾನು ಹೇಳಿದ್ದೆ, ಬ್ರಹ್ಮದೇವರ ಶರೀರದಿಂದ ಸೃಷ್ಟಿಗೆ ಬಂದವರು ಅಂತ. ಆ ಬ್ರಹ್ಮದೇವರ ಶರೀರದಿಂದ ಸೃಷ್ಟಿಗೇನು ಬಂದವರಿದ್ದಾರೆ, ಆ ಸೃಷ್ಟಿಯ ಕಾಲವನ್ನು, ಆ ಸಂದರ್ಭವನ್ನು ಕೌಮಾರ ಸೃಷ್ಟಿ ಅನ್ನುವುದಾಗಿ ಕರೀತಾರೆ ಅಂತ. ಹೀಗೆ ಒಟ್ಟು 9 ಪ್ರಕಾರದ ಸೃಷ್ಟಿಯನ್ನು ಹೇಳಿದೆ. ಇದರೊಳಗೇನೆ ಎಲ್ಲವೂ ಕೂಡ ಬಂತು. ಬ್ರಹ್ಮಾಂಡದ ಪ್ರತಿಯೊಂದು ಸೃಷ್ಟಿಯೂ ಈ 9 ಸೃಷ್ಟಿಯ ಒಳಗೇನೆ ಅಂತರ್ಹಿತವಾಗಿವೆ ಅಂತನ್ನುವ ಮಾತನ್ನು ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಮುಂದೆ ಕೂರ್ಮ ಪುರಾಣವಾದದ್ದು. ಈ ಕೂರ್ಮ ಪುರಾಣ ವಿಷ್ಣು ಲಕ್ಷ್ಮಿಯರನ್ನು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದೆ, ಅವರ ಮಹಾತ್ಮ್ಯವನ್ನು, ಪಾರಮ್ಯವನ್ನು ವರ್ಣನೆ ಮಾಡಿದೆ. ಅದೇ ರೀತಿಯಲ್ಲಿ ಶಿವಪಾರ್ವತಿಯರನ್ನು ಕೂಡ ವಿಶಿಷ್ಟವಾಗಿ ಯಥಾಯೋಗ್ಯವಾದ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ದು ಇದೆ, ಅವರ ಮಹಾತ್ಮ್ಯವನ್ನು ತಿಳಿಸಿಕೊಟ್ಟದ್ದು ಇದೆ.